ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಕೆಲವರು ಒಂದು 3-4 ಜನ ಕಮೆಂಟ್ ಹಾಕಿದ್ರು 17ನೇ ಅಪ್ಡೇಟ್ ಮಾಡಿ ಸರ್ ಅಂತ ವಾಟ್ಸಪ್ ಕೂಡ ಮಾಡಿದರು. ಓಕೆ, ಏನು 17 ಅಪ್ಡೇಟ್ ಮಾಡಿದ್ದೆ. ಅದರಲ್ಲಿ 17ನೇ ಅಪ್ಡೇಟು ಮೇ 18ನೇ ತಾರೀಕು ಅದು ಜಾರಿ ಬರ್ತಾ ಇದೆ ಅಂತ ಆಲ್ರೆಡಿ ಜಾರಿ ಬಂದ್ಬಿಟ್ಟಿದೆ. ಓಕೆ, ಅದನ್ನೂ ತೋರಿಸ್ತೀನಿ. ಈ ಅಪ್ಡೇಟ್ ಏನು ಫಾಲೋ ಮಾಡಬೇಕು ನಾವು, ಓಕೆ, ಏನು ಮಾಡಿದ್ರೆ ತಪ್ಪಾಗುತ್ತೆ, ಏನು ಮಾಡಿದ್ರೆ ಚಾನಲ್ಗೆ ವೈಲೇಷನ್ ಕೊಡ್ತಾರೆ ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಡೀಟೇಲಾಗಿ ವಿಡಿಯೋ ಮಾಡಿ ಅಂತ ಪಾಪ ವಿಡಿಯೋಸ್ ತುಂಬ ಜನ ಕಮೆಂಟ್ ಆಗಿದ್ದರಿಂದ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಏನು ಬರುತ್ತದು ಅಪ್ಡೇಟು? ಈ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಪಾಲಿಸಿ ಎನ್ಫೋರ್ಸ್ಮೆಂಟ್ ಅಂದ್ರೆ ಯೂಟ್ಯೂಬರ್ ಏನ್ ಮಾಡ್ತಿದ್ದಾರೆ, ಈ ಒಂದು ಏನಿದೆ ಪಾಲಿಸಿ ಎಲ್ಲ ಒಂದು ಟೈಪ್ ಆಫ್ ಕಂಟೆಂಟ್ ಎಲ್ಲ ಒಂದು ಟೈಪ್ ಆಫ್ ಚಾನಲ್ಸ್ಗೆ ಇನ್ಕ್ಲೂಡ್ ಮಾಡ್ತದೆ. ಅಂದ್ರೆ ನಿಮ್ದು ಯಾವುದೇ ತರ ಚಾನಲ್ ಆಗಲಿ, ಕಂಟೆಂಟ್ ಆಗಲಿ, ಯಾವುದೇ ತರ ಚಾನಲ್ ಆಗಲಿ, ಮಾನಿಟೈಸ್ ಆಗಲಿ ಅಥವಾ ನಾಟ್ ಮಾನಿಟೈಸ್ ಆಗಲಿ, ಕುಕಿಂಗ್ ಆಗಲಿ, ಗೇಮಿಂಗ್ ಆಗಲಿ, ಟೆಕ್ ಆಗಲಿ, ಎಲ್ಲರಿಗೂ ಇಡೀ ವರ್ಲ್ಡ್ ವೈಡ್ ಯೂಟ್ಯೂಬರ್ಸ್ಗೆ ಇದು ಅಪ್ಲೈ ಆಗುತ್ತೆ. ಆದ್ರೆ ಯೂಟ್ಯೂಬ್ ಚಾನಲ್ ಇರಬೇಕು ಅಷ್ಟೇ. ಓಕೆನಾ? ಮೇ 18 ಸ್ಟಾರ್ಟ್ ಆಗುತ್ತೆ ಇದು. ಏನ್ ಮಾಡ್ಬಿಡ್ತಾರೆ ಈಗ ನಮ್ಮಂತ ಮೈನರ್ ಅಂತ ಅಂದ್ರೆ ಬಿಲೋ 18 ಇಯರ್ಸ್ ಎಲ್ಲ ಏನ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರೆ. ನಂದು ಇದಿಲ್ಲೇ ನಂಬರ್ ತಗೊಳ್ಳಿ ಅಂತ ಎಲ್ಲ ಜಸ್ಟ್ ಏನೋ ಒಂದು ಗ್ರೂಪ್ ಶೇರ್ ಮಾಡೋಕ್ಕೋಸ್ಕರ ಇಲ್ಲ ಏನೋ ಒಂದು ಮಾಡೋಕ್ಕೋಸ್ಕರ ಜಸ್ಟ್ ನಂಬರ್ ಹಾಕ್ಬಿಡ್ತಾರೆ ಏನು ಡಿಸ್ಕ್ರಿಪ್ಷನ್ ಅಥವಾ ಅಬೌಟ್ ಸೆಕ್ಷನ್ ಅಲ್ಲಿ. ಅದ್ರಗೋಸ್ಕರ ಆ ಥರ ಮಾಡ್ರೆ ಹೈಡ್ ಮಾಡ್ತಾರಂತೆ. ಮತ್ತೆ ಅಷ್ಟೇ ಇಲ್ಲ, ಯಾರ್ಯಾರು ಇನ್ಮೇಲೆ ಮಾಡ್ತಾ ಇರ್ತಾರ ಅಂದ್ರೆ ಯಾರು ಆ ಥರ ಒಂದು ಶೋ ಮಾಡ್ತಾರೆ ಅದನ್ನು ಹೈಡ್ ಮಾಡ್ತಾರಂತೆ ಫ್ಯೂಚರ್ಲಿ. ಯಾಕಂತ ಅಂದ್ರೆ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಈಗ ಫೋನ್ ನಂಬರ್ ಇಟ್ಕೊಂಡು ಹ್ಯಾಕ್ ಮಾಡೋರು ತುಂಬಾ ದೊಡ್ಡ ಹ್ಯಾಕರ್ಸ್ ಎಲ್ಲ ಇರ್ತಾರೆ. ಆ ಥರ ಆಗ್ಬಾರ್ದು ಅನ್ನೋಗೋಸ್ಕರ ಈ ಥರ ಮಾಡ್ತಾರೆ. ಮತ್ತೆ ಇನ್ನೊಂದು ಫ್ಯೂಚರಲ್ಲಿ ಏನು ತರ್ತಾರೆ, ಈಗ ನಂದ ಮೇಲೆ ಬಿಸ್ನೆಸ್ ಎಂಕ್ವೈರಿಗೋಸ್ಕರ ಹಾಕಿದ್ದೀನಿ, ನನ್ನ ಮೇಲೆ ಹಾಕ್ಬಾರ್ದಂತೆ ಫ್ಯೂಚರಲ್ಲಿ, ಏನೋ ಬೇರೆ ಮೇಲ್ ಹಾಕ್ಬೇಕಂತೆ. ಅಂದ್ರೆ ಆ ಚಾನಲ್ದು ಮೇಲ್ ಹಾಕಂಗಿಲ್ಲ, ಬೇರೆ ಒಂದು ಮೇಲ್ ಇಟ್ಕೊಬೇಕು. ಯಾಕಂದ್ರೆ ಅಲ್ಲಿಂದ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಈ ರೀತಿ ಒಂದು ಪಾಲಿಸಿ ತರ್ತಾ ಇರುತ್ತೆ ಫ್ಯೂಚರ್ನಲ್ಲಿ. ಆಲ್ರೆಡಿ ಇದೆ, ಮಾಡ್ಬೇಕು. ಅದನ್ನೇ ನಾವೆಲ್ಲ ಆ ಥರನೇ ಮಾಡಿದ್ದೀವಿ. ನೀವೇನು ಆ ಥರ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಥರ ಚೇಂಜಸ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಬರುತ್ತೆ ಅದು ಇವ್ರು ಫಸ್ಟ್ ಕೇಳಿದ್ರೆ ಚಂದ್ರವಲ್ಲಿ ಎಕ್ಸ್ಪ್ರೆಸ್ ಅಂತ ನೋಡಿ, ಇವ್ರದ್ದು ಅಬೌಟ್ ನೋಡಿ, ಈ ಥರ ಹಾಕೋರು ನಂಬರ್, ಈ ಥರ ಹಾಕ್ಬಾರ್ದು. ಅದಕ್ಕೆ ನಾನು ನೋಡಿ ರಿಮೂವ್ ಮಾಡ್ಬಿಟ್ಟೆ. ಮತ್ತೆ ಇನ್ನೊಬ್ರದ್ದು ಚಾನಲ್ ತೋರಿಸ್ತೀನಿ ನಿಮಗೆ, ಅವ್ರೇನ್ ಮಾಡಿದ್ದಾರೆ, ಚೆನ್ನಾಗಿ ದೊಡ್ಡ ತಪ್ಪು ಮಾಡಿದ್ದಾರೆ. ಆ ಥರ ನೀವು ಮಾಡಲೇಬೇಡಿ. ಓಕೆ, ಆ ಥರ ಮಾಡ್ರೆ ನಿಮ್ಗೇನೆ ತುಂಬಾ ಪ್ರಾಬ್ಲಮ್ ಆಗೋದು. ನೋಡಿ ಇಲ್ಲಿ ಇವ್ರ ಚಾನಲ್ ಹೆಸರೇನು, ಕವಲೆ ದುರ್ಗಾ. ಓಕೆ, ಅಬೌಟ್ ಹೋಗ್ತೀನಿ, ಏನಿದೆಲ್ಲ ಹ್ಯಾಶ್ಟ್ಯಾಗ್ಸ್ ಅಬೌಟ್. ಇವ್ರಿಗೆ ಏನು ಬಂದಿದೆ ಅಂದ್ರೆ ನೋಡಿ, ತೋರಿಸ್ತಾರೆ ಸ್ಕ್ರೀನ್ ಮೇಲೆ, ಏನೋ ವೈಲೇಷನ್ ಬಂದಿದೆ. ಏನಕ್ಕೆ ಬಂದಿದೆ, ಇವರು ಲೈವ್ ಫೋಟೋ ತೋರಿಸಿ ಮಾಡ್ತಾ ಇದ್ದಾರೆ ಅಷ್ಟೇ, ಫೋಟೋ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ. ಓಕೆ, ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅಂದರೆ ಜನ ಏನು ಗೊತ್ತಾ, ಅರ್ಥ ಮಾಡ್ಕೊಳಲ್ಲ ಈ ಥರ ಲೈವ್ ಮಾಡಬಾರ್ದಾ ಅಂದರೆ ಒಳ್ಳೆ ಯೂಟ್ಯೂಬರ್ನ ಫಾಲೋನೇ ಮಾಡಲ್ಲ. ಫಾಲೋ ಮಾಡಿರ್ತಾನೆ ಈ ಥರ ಒಳ್ಳೊಳ್ಳೆ ಅಪ್ಡೇಟ್ ವಿಡಿಯೋ ಮಾಡಿದ್ರೆ ನಿಮಗೆ ಸಿಗೋದು. ನೀವು ಹೋಗ್ಬಿಟ್ಟು 1K ಸಬ್ಸ್ಕ್ರೈಬರ್ 4000 ಸರ್ಚ್ ಮಾಡೋದಕ್ಕೆ 100 ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ಬಿರಿಯಾನಿ ಕುಷ್ಕ ಕಬಾಬ್ ಸಿಗುತ್ತೆ. ಈ ರೀತಿ ಎಲ್ಲ ವಿಡಿಯೋ ನೋಡೋದು ನೀವು. ಅದು ಮಾಡಿದ್ರೆ ಇದು ಸಿಗುತ್ತೆ, ಇದು ಸಿಕ್ಕರೆ ಅದು ಸಿಗುತ್ತೆ, ಅದು ಸಿಕ್ಕರೆ ಸಿಗೋದು ಫಸ್ಟ್ ಇರಲಿ. ನಿಮ್ಮ ಚಾನಲ್ ಮಾಡಿ ಚೆನ್ನಾಗುತ್ತಾ ಅನ್ನೋದೇ ಫಸ್ಟ್ ತಿಳ್ಕೊಳ್ಳಿ. ಏನು ಪಾಲಿಸಿ ಬರುತ್ತೆ ಯೂಟ್ಯೂಬ್ನಲ್ಲಿ, ಅದು ಸಿಗ್ತಾ ಇರುತ್ತೆ. ಈಗ ನಾಂದೇಳಿಯಿಂದ ಬಿಟ್ಟರೆ ಕೆಂಗೇರಿ ಸಿಗುತ್ತೆ, ಕೆಂಗೇರಿಯಿಂದ ಸಿಗುತ್ತೆ, ಹಂಗೆ ಬಿಡದಿಯಿಂದ ಮೈಸೂರು ಸಿಗ್ತಾ ಇರುತ್ತೆ. ಅದು ಮಾಮೂಲಿ, ಹೋಗೋ ದಾರಿಲಿ ಎಲ್ಲ ಸಿಗುತ್ತೆ ಅಲ್ವಾ. ನೀವು ಯೂಟ್ಯೂಬ್ ಮಾಡ್ತಿದ್ದೀರಾ, ಒಂದೊಂದೇ ಸಿಗುತ್ತೆ. ಅದೆಲ್ಲ ಸಿಗೋದೆಲ್ಲ ಮುಖ್ಯ ನಮಗೆ. ಫಸ್ಟ್ ಆಫ್ ಆಲ್ ನಾವು ಏನು ತಪ್ಪು ಮಾಡ್ತಿದ್ವಿ, ಯೂಟ್ಯೂಬ್ ಹೆಂಗೆ ನಾನು ರೂಲ್ಸ್ನ ಫಾಲೋ ಮಾಡಬೇಕು, ಏನು ತಪ್ಪು ಮಾಡಿದ್ರೆ ನಮ್ಮ ಚಾನಲ್ ಡಿಮಾನಿಟೈಸೇಷನ್ ಆಗುತ್ತೆ. ಇದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದರೆ ಏನೋ, ಯೂಟ್ಯೂಬ್ ಪಾಲಿಸಿನೇ ಅಂದರೆ ಏನೋ, ಇವ್ನುಗಳನ್ನ ನೀವು ತಿಳ್ಕೊಳ್ಳಿಲ್ಲ ಅಂದರೆ ಏನು ಸಿಕ್ಕಿ ಏನು ಸುಖ ಹೇಳಿ ಅಲ್ವಾ. ಯೋಚನೆ ಮಾಡಿ ನೀವೇನೆ, ಈ ರೀತಿ ಮಾಡಬೇಡಿ. ನೋಡಿ ಸರ್, ನಿಮ್ಮದು ಕೂಡ ಚಾನಲ್ ತೋರಿಸ್ತೀನಿ, ಮೊಬೈಲ್ ನಂಬರ್ ಹಾಕಿದ್ರಾ ದಯವಿಟ್ಟು ರಿಮೂವ್ ಮಾಡಿ. ನಾವು ಹಾಕಿದ್ದು ರಿಮೂವ್ ಮಾಡಿದ್ದೀವಿ. ಓಕೆ, ಇನ್ನು ಬ್ಯಾನರ್ನಲ್ಲಿದೆ ಅಲ್ವಾ ಬರತ್, ಇನ್ನು ವಿಡಿಯೋದಲ್ಲಿ ಹಾಕ್ಬೋದು. ನೀವು ವಿಡಿಯೋದಲ್ಲಿ ಹಾಕಿ ಸಾಕು, ಅಲ್ಲೆಲ್ಲ ಹಾಕೋಕೆ ಹೋಗಬೇಡಿ, ಇಲ್ಲಾಂದ್ರೆ ವೈಲೇಷನ್ ಬರುತ್ತೆ, ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಯಾಕಂದ್ರೆ ಪಾಲಿಸಿ ತಂದುಬಿಟ್ಟಿದ್ದಾರೆ ಆಲ್ರೆಡಿ. ನೋಡಿರಲ್ಲ, ಇವ್ರು ಚಾನಲ್ ವೈಲೇಷನ್ ಕೊಟ್ಬಿಟ್ಟಿದ್ದಾರೆ. ಇವರು ಅಪೀಲ್ ಮಾಡಿದ್ದಕ್ಕೆ ಕೊಟ್ಬಿಟ್ಟಿರೋದು ಇವ್ರಿಗೆ. ಓಕೆ, ಚಾನಲ್ ಚೆಕ್ ಮಾಡಿದ್ರೆ ಅಪೀಲಲ್ಲಿ ಬರೀ ಹ್ಯಾಶ್ಟ್ಯಾಗ್ಸ್ ಹಾಕಿ ಕೊಟ್ಟಿದ್ದಾರೆ. ಅಲ್ಲೇನು ನಮ್ಮ ಚಾನಲ್ ಬಗ್ಗೆ ಬರೀಬೇಕು. ನಾನೇನು ಮಾಡ್ತಿದ್ದೀನಿ, ಟೆಕ್ ವಿತ್ ಭರತ್ ನಾನು ಇದರಲ್ಲಿ ಅನ್ಬಾಕ್ಸಿಂಗು ಮತ್ತು ಎಲ್ಲ ಮಾಡ್ತೀನಿ. ಭರತ್ನ ಚೆಕ್ ಮಾಡ್ತೀನಿ, ಮತ್ತು ಯೂಟ್ಯೂಬ್ ಇನ್ಫಾರ್ಮೇಷನ್ ಕೊಡ್ತೀನಿ, ಯೂಟ್ಯೂಬ್ ಟಿಪ್ಸ್ ಕೊಡ್ತೀನಿ, ಈ ರೀತಿ ಎಲ್ಲ ಕೊಡ್ತೀನಿ. ಇವಾಗ ನಿಮ್ಮ ಚಾನಲ್ ಆದರೆ ಒಂದು ಕುಕಿಂಗ್ ಚಾನಲ್, ನಾನು ಎಲ್ಲ ಥರ ಕುಕಿಂಗ್ ಚಾನಲ್ ವಿಡಿಯೋಗಳು ಮಾಡ್ತೀನಿ. ನಿಮ್ಗೆ ಏನಾದರೂ ಇದ್ದರೆ ಬೇರೆ ಸಜೆಷನ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಾಕು, ಇಷ್ಟು ಸಿಂಪಲ್ ಅಲ್ವಾ ಭರತ್. ಈ ರೀತಿ ಆಗುತ್ತೆ. ನಾನು ಬ್ಲಾಗ್ ಮಾಡ್ತೀನಿ, ಬ್ಲಾಗ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು. ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಒಂದು ಹಾಕಿದ್ರೆ ಸಾಕು. ಈ ರೀತಿ ನೀವೇನು ಮಾಡ್ತೀರಾ, ಕೆಲವರೆಲ್ಲ ಹ್ಯಾಶ್ಟ್ಯಾಗ್ಸ್ಗಳು, ನಂಬರ್ಗಳು. ಓಕೆ, ನಂಬರ್ ಅಂದರೆ ಕಾಂಟ್ಯಾಕ್ಟ್ ನಂಬರ್ಗಳು ಹಾಕಿದ್ರೆ ಪರವಾಗಿಲ್ಲ. ಆ ರೀತಿ
ಬಟ್ ಈಗ ಹಾಕಂಗಿಲ್ಲ. ಓಕೆ, ಏನೋ ಹಾಕೋದು ಚಿತ್ರ ಅಲ್ಲಿ ನೋಡ್ರೆ ಏನೋ ಹಾಕಿರ್ತಾರೆ ಕುಕಿಂಗ್ ಅಂತ, ಅಲ್ಲಿ ನೋಡ್ರೆ ಫೋಟೋಗಳು ತೋರಿಸ್ಕೊಂಡು ವಿಡಿಯೋ ಮಾಡ್ತಾ ಇರ್ತಾರೆ. ಎಲ್ಲಿ ಒಂದಕ್ಕೊಂದು ಸಂಬಂಧ, ಅವು ವೈಲೇಷನ್ ಕೊಟ್ಟೇ ಕೊಡ್ತಾರೆ ನಿಮಗೆ. ಓಕೆ, ಈಗ ನೋಡಿ ಪಾಲಿಸಿ ತುಂಬ ಇಂಪಾರ್ಟೆಂಟು. ದಯವಿಟ್ಟು 18ನೇ ತಾರೀಕೆಲ್ಲ ಲಾಂಚ್ ಆಗಿ ಮುಂಚಾಗಲೇ ಸ್ಟ್ರೈಕ್ ಕೂಡ ಸ್ಟಾರ್ಟ್ ಆಗಿದ್ದಾರೆ. ನಿಮ್ಗೆ ತೋರಿಸ್ತೀನಿ ಒಂದು ಚಾನಲು, ಇನ್ಮೇಲೆ ಇನ್ನೂ ಬರುತ್ತೆ. ದಯವಿಟ್ಟು ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಇನ್ಮೇಲೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ದಯವಿಟ್ಟು ಮಾಡಿ. ಆಮೇಲೆ ಲೈವಲ್ಲಿ ಹೋಗ್ಬಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ, ಅಟ್ಲೀಸ್ಟ್ ಜನಕ್ಕೆ ಅರ್ಥ ಆಗಲಿ. ಓಕೆ, ಏನೋ ನಾವೇ ಲೈವ್ ಮಾಡ್ಕೊಂಡು ಯೂಟ್ಯೂಬ್ ಮಾನಿಟೈಸೇಷನ್ ಮಾಡ್ಕೊಂಡು ಚಾನಲ್ನ ಒಂದು ಲಕ್ಷ ದುಡಿಯೋಣ ಅಂತ ತಿಳ್ಕೊಂಡಿದ್ದಾರೆ. ಓಕೆ, ಆ ಥರ ಫೋಟೋ ತೋರಿಸಿದ್ರೆ ಚಾನಲ್ ಎಲ್ಲರಿಗೂ ನಮಗೆ ಹೇಳ್ದಲ್ಲ 10 ಚಾನಲ್ ಇರೋದು ಸೇರಿಸಿ ಬಂದಿರೋದು ಅಲ್ವಾ ಅವರ. ದಿನ ಒಬ್ರದ್ದು ಬರ್ತಾ ಇದೆ, ಸಾರ್ ನೋಡಿ ಮಾನಿಟೈಸೇಷನ್ ಅಪ್ಲೈ ಮಾಡಿ. 10 ದಿನಕ್ಕೆ 15 ದಿನಕ್ಕೆ ಮಾನಿಟೈಸೇಷನ್ ಆಗ್ಬಿಡ್ತಾ ಇದೆ ಈ ಥರ ತೋರಿಸೋದ್ರಿಂದ. ಅದರಿಂದ ಹೇಳ್ತಾ ಇದ್ದೀನಿ, ಈ ಥರ ಎಲ್ಲ ಲೈವ್ ಮಾಡಬೇಡಿ. ವರ್ತ್ ಇಲ್ಲ, ಲೋ ಎಫರ್ಟ್ ಕಂಟೆಂಟ್, ವೇಸ್ಟ್ ಎನರ್ಜಿನೇ ಇಲ್ದಿರೋ ಕಂಟೆಂಟ್ಗೆ ಯಾರೂ ದುಡ್ಡು ಕೊಡಲ್ಲ. ಇವಾಗ ನಾವು ಗಾರೆ ಕೆಲಸ ಕಳಿಸ್ತೀನಿ, ಅವನೇನು ಮಾಡ್ತಾನೆ, ಅಣ್ಣ ಅವನು ನೀರು ಕೊಡಿ ಅಂತಾನೆ, ನೀರು ಕೊಡ್ತೀನಿ. ಅವ್ನು ಸುಮ್ಮನೆ ಸಂಖ್ಯೆ ಹಿಂಗೆ ಅಲ್ಲಾಡಿಸ್ತಾನೆ, ಅಣ್ಣ ಜ್ಯೂಸ್ ಕೊಡಿ ಅಂತಾನೆ, ಜ್ಯೂಸ್ ಕೊಡ್ತೀನಿ ಬಿಸಿಲು ಜಾಸ್ತಿ ಇದೆ ಅಂತ. ಮತ್ತೆ ಸಂಖ್ಯೆನ ಹಿಂಗೆ ಅಂದ್ಬಿಟ್ಟು ಅಣ್ಣ ಟೀ ಟೈಮ್ ಆಯಿತು, ಟೀ ಕುಡ್ಕೊಂಬತ್ತೀನಿ ಅಂತಾನೆ, ಅಯ್ಯೋ ಇಲ್ಲೇ ಕೊಡ್ತೀನಿ ತಗೋಪ್ಪ ಅಂತ ಕೊಡ್ತೀನಿ. ದಿನ ಬರೀ ಸಂಖ್ಯೆ ಹಂಗೆ ಅಲ್ಲಾಡಿಸ್ಬಿಟ್ಟು ಅವನು ಟೀ ಊಟ ತಿಂಡಿ ಎಲ್ಲ ಮಾಡಿಬಿಟ್ರೆ ಅವ್ನ ಸಂಬಳ ಕೊಡೋಕ್ಕಾಗುತ್ತಾ? ಎಷ್ಟೇ ಮಾಡಿ ಸಂಖ್ಯೆ ಬರೀ ಸಂಖ್ಯೆ ಅಲ್ಲಾಡಿಸಿದ್ಕೆ ಅವನೇನು ಗಾರೆ ಕೆಲಸ ಮಾಡಲಿಲ್ಲ, ಒಂದು ಸಿಮೆಂಟ್ ಕಳಿಸ್ಲಿಲ್ಲ, ಏನೂ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಹೋದ್ರೆ ಸಂಖ್ಯೆನೇ ಅಲ್ಲಾಡಿಸ್ಕೊಂಡಿದ್ದ. ಲೋ ಎಫರ್ಟ್ ಅಲ್ವಾ ಅವ್ನಿಗೆ. ಏನು ಹೇಳ್ತೀವಿ, ಏನೋ ಕೆಲಸ ಮಾಡಿದೆ, ಏನೋ ಇಷ್ಟೆಲ್ಲ ಕುಡ್ದೆ ಇಷ್ಟೆಲ್ಲ ತಿಂದೆ, ಹೋಗಿ ನೀನು ಸಂಬಳ ಕೊಡೋಣ ಅಂತೀವಿ. ಹಂಗೆ ಯೂಟ್ಯೂಬು ಮಾಡೋದು. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಯಿತು ಅನ್ಕೊತೀನಿ. ಒಳ್ಳೊಳ್ಳೆ ಕಂಟೆಂಟ್ ಮಾಡಿ. ಓಕೆ, ಏನಾದ್ರು ಕುತ್ಕೊಂಡು ಕಂಟೆಂಟ್ ಮಾಡಿ, ಎಫರ್ಟ್ ಹಾಕಿ ವಿಡಿಯೋ ನೋಡಿ. ನಮ್ಮದು ವ್ಯೂಸ್ ಹೋಗ್ತಾ ಇಲ್ಲ, ಹೇಳಿದ್ನಲ್ಲ ಈ ಥರ ಬಿಡಿಸಿಡೋದಕ್ಕೆ ಜನಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಇವರೆಲ್ಲಾನು ಹೇಳ್ಬಿಡ್ತಾರಲ್ಲ, ಎಲ್ಲಾನು ತೋರಿಸ್ಬಿಡ್ತಾರಲ್ಲ ಅನ್ನೋದಕ್ಕೆ ಏನೋ ಹೋಗ್ತಾ ಇಲ್ವೇನೋ ಗೊತ್ತಿಲ್ಲ ನನಗೆ. ಈಗ ಉಪೇಂದ್ರ ಪ್ರಜಾಕೀಯ ಥರ ನಮ್ಮ ಚಾನಲ್ಲು ನಿಜ ಹೇಳ್ತಿದ್ವಿ, ಈ ಥರ ಮಾಡೋಣ ಈ ಥರ ನಾನು ಮಾಡೋದೇ ಇದು ವ್ಯೂಸ್ ಬರ್ತಾ ಇದೆ. ವ್ಯೂಸ್ ಬರೋ ಚಾನಲ್ ಮಾಡಿ ಜನ ಬೇಕಲ್ಲ, ಜನಕ್ಕೆ ಅದೇ ಅರ್ಥ ಆಗ್ತಿಲ್ಲ. ಓಕೆ, ಇನ್ನು ಜಾಸ್ತಿ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಹೇಳಿದ್ನಲ್ಲ, ಆ ಡಿಸ್ಕ್ರಿಪ್ಷನಲ್ಲಿ ಏನೆಲ್ಲ ಹಾಕಿರ್ತೀವಿ ದಯವಿಟ್ಟು ಎಲ್ಲ ತೆಗೀರಿ. ಚಾನಲ್ ಬಗ್ಗೆ ಮಾತ್ರ ಇನ್ಫಾರ್ಮೇಷನ್ ಕೊಡಿ. ಮಾಡೋ ಜನ ಚೆಕ್ ಮಾಡ್ತಾರೆ, ಮಾಡೋ ಜನ ಆಗಿರೋ ಚಾನಲ್ ಚೆಕ್ ಮಾಡ್ತಾರೆ, ಮಾಡೋ ಜನ ಆಗದಿರೋ ಚಾನಲ್ ಚೆಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯೂಟ್ಯೂಬು ವೈಲೇಷನ್ ಕೊಟ್ಬಿಡ್ತಾರೆ, ಸುಮ್ಮನೆ ಚಾನಲ್ ಡಿಲೀಟ್ ಆಗ್ಬೋದು ಈ ಪಾಲಿಸಿಯಿಂದ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಅಲ್ವಾ ಬರೋದು. ನೋಡೋಣ, ಆ ಥರ ಚಾನಲ್ ಡಿಲೀಟ್ ಆದರೂ ಕೂಡ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ, ಏನಕ್ಕೆ ಚಾನಲ್ ಡಿಲೀಟ್ ಆಯಿತು ಅಂತ. ಓಕೆನಾ, ಇಲ್ಲಿಗೆ ವಿಡಿಯೋ ಮುಗಿಸೋಣವಾ? ಓಕೆ ಪಪ್ಪ, ಹೋಪ್ ನೀವು ಡೀಟೇಲ್ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದರೆ ದಯವಿಟ್ಟು ಹಂಗೆ ಪ್ರೋತ್ಸಾಹ ಕೊಡಿ. ಹೇರ್ ಇಸ್ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ ಮತ್ತು ಕಮೆಂಟ್ ಮಾಡಿದ್ರೆ, ಇಷ್ಟ ಮಾಡಿದ್ರೆ ಹಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೇಸ್ ಮತ್ತು ಕನ್ನಡ ಉಳಿಸಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತಾಡೋಣ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.